ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಬಿಸಿಡಿ ವರ್ಗೀಕರಣ ಈ ಮೀಸಲಾತಿಯ ಹೋರಾಟಗಾರರಲ್ಲಿ ತಾವು ಹೇಳಿದ ಹಾಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಮಾಜಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ. ಸದಾಶಿವ ಆಯೋಗದ ವರದಿಯಿಂದ ಹಿಡಿದು ಆ ನಂತರ ಮೊನ್ನೆ ಮಧುಸ್ವಾಮಿ ಅವರ ವರದಿಯವರೆಗೆ, ಹೀಗಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತ ಈ ನನ್ನ ಸಹೋದರ ಮಾದಿಗ ಸಮಾಜದವರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿರ್ತದೆ. ಆದ ಕಾರಣ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕರ್ನಾಟಕದಲ್ಲಿ ಇರ್ತಕ್ಕಂತ ಜನಸಂಖ್ಯೆ ಅನುಗುಣವಾಗಿ ಇವರಿಗೆ ಬರತಕ್ಕಂತ ಸೌಲಭ್ಯ ಇಂದು ಸ್ವತಂತ್ರ ಒಂದು 70 ವರ್ಷ ಆದ್ರೂ ಕೂಡ ಹಿಂದಿನೂ ಕೂಡ ವಂಚಿತ ಆಗುತ್ತಾ ಬಂದಿದ್ದಾರೆ. ಸಾಮಾಜಿಕವಾಗಿ ಆಗಿರ್ಲಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಕೂಡ ತುಂಬಾ ಅನ್ಯಾಯವಾಗಿರ್ತದೆ. ಆದ ಕಾರಣ ನಾವೆಲ್ಲ ಹೇಳದಿಷ್ಟೇ, ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಏನ್ ಆದೇಶ ಆಗಿರ್ತದ, ನಮ್ಮ ಕರ್ನಾಟಕದಲ್ಲಿ ಇಂದಿನವರೆಗೂ ಕೂಡ ನಮ್ಮ ಸಹೋದರ ಮಾದಿಗ ಸಮಾಜದವರಿಗೆ ಏನ್ ಅನ್ಯಾಯ ಆಗಿದೆ, ವಿದ್ಯಾರ್ಥಿಗಳಿಗಾಗಲಿ, MBBS ಆಗಲಿ, ಇಂಜಿನಿಯರಿಂಗ್ ಆಗಲಿ, ನೌಕರಿಗಳಲ್ಲಿ ಏನ್ ಬರ್ಬೇಕಾಯ್ತು ಸೌಲಭ್ಯ ಇದುವರೆಗೂ ಬಂದಿಲ್ಲ. ಆದ ಕಾರಣ ನಿಮ್ದೆಲ್ಲ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತದೆ. ಆದ ಕಾರಣ ಈ ಕರ್ನಾಟಕದಲ್ಲಿ ಕೂಡಲೇ 54,000 ವೃದ್ಧಗಳಿಂದ ಸರ್ಕಾರ ತುಂಬ್ತೀರಿ, ನಮ್ಮ ಪಾಲದ ಏನ್ ಬರ್ತದ ಅದೇ ಪ್ರಕಾರ ನಮ್ಮ ಸಮಾಜಕ್ಕೆ ಆಗ್ಲಿ ಅಂತ ಹೇಳ್ತಾ 2 ಮಾತುಗಳು ಮುಗಿಸುತ್ತೇನೆ. ಮುನಿಯಪ್ಪಣ್ಣ, ಅವ್ರ ತಿಮ್ಮಾಪುರಣ್ಣ, ಅವ್ರ ಆಂಜನೇಯಣ್ಣವರು ಕೂಡ ಇವತ್ತು ಈ ಕಾಲಘಟ್ಟದಲ್ಲಿ ಒಳ ಮೀಸಲಾತಿಗೋಸ್ಕರ ತಮ್ಮನ್ನು ತಾವು ಹೊಚ್ಚಿಟ್ಟು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಹೋಗ್ಬೇಕಂತಂದ್ರೆ ಅವರ ಜೇಬಿನಲ್ಲಿ ಅನುಷ್ಠಾನವಾದ ಇದ್ರೆ ನಾವು ರಾಜೀನಾಮೆಯನ್ನ ಇಲ್ಲಿ ಕೊಡ್ತೀವಿ ಎಂಬ ಒಂದು ರಾಜೀನಾಮೆ ಪತ್ರವನ್ನು ಇಟ್ಟುಕೊಂಡು ಕ್ಯಾಬಿನೆಟ್ ಹೋಗ್ತಾರಂತಂದ್ರೆ ಅವರ ಸಮಾಜದ ಬಗ್ಗೆ ಇರುವಂತಹ ಗೌರವ, ಸಮಾಜದ ಬಗ್ಗೆ ಇರುವಂತಹ ಕಳಕಳಿ ಎಂತದನ್ನಂತ ತಿಳ್ಕೋಬೇಕಾಗಿದೆ. ಒಂದು ವೇಳೆ ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಆಗದ ಇದ್ರೆ ಅಣ್ಣ ಮುನಿಯಪ್ಪಣ್ಣ, ಅವ್ರ ತಿಮ್ಮಾಪುರಣ್ಣ, ಆಂಜನೇಯನಣ್ಣ ಅವ್ರು ಏನು ತೀರ್ಮಾನ ಇದ್ರೆ ಈ ರಾಜ್ಯದ ಸಾವಿರಾರು ಲಕ್ಷಾಂತರ ಜನರು ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ ಎಂಬ ಸಂದೇಶವನ್ನು ಕೂಡ ಇವತ್ತು ಸರ್ಕಾರಕ್ಕೆ ಕೊಡಬೇಕಾಗಿದೆ. ಆದ್ರಿಂದ ಕೊನೆಯದಾಗಿ ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡ್ತಾ ಇದ್ವಿ, ನಿಮಗೆ ಎಕ್ಸ್ಟ್ರಾ ಪವರ್ ಇದೆ. ಒಬ್ಬ ಮುಖ್ಯಮಂತ್ರಿಗೆ ಕ್ಯಾಬಿನೆಟ್ ನಲ್ಲಿ ಎಲ್ಲರನ್ನು ಆರಿಸುವ ನಂತರದಲ್ಲಿ ತೀರ್ಮಾನ ತೆಗೆದುಕೊಳ್ಳಕ್ಕೆ ನಿಮಗೆ ಆದಂತ ಒಂದು ಪವರ್ ಇದೆ. ಆ ಪವರ್ ಮುಖಾಂತರ ಏನು ಇನ್ನೊಂದು ಸಾರಿ ಚರ್ಚೆ ಮಾಡ್ತಕ್ಕಂತ ಏನ್ ಹೇಳ್ತಾ ಇದ್ರಿ, ಚರ್ಚೆಗೆ ಏನು ಅವಕಾಶನೇ ಕೊಡಬೇಡಿ, ನೀವು ತೀರ್ಮಾನ ತಗೊಳ್ಳಿ, ಎಲ್ಲರಿಗೆ ನ್ಯಾಯ ಕೊಡುವಂತ ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ 56,000 ಹುದ್ದೆಗಳಲ್ಲಿ ಎಬಿಸಿಡಿ ವರ್ಗೀಕರಣದ ರೀತಿಯಲ್ಲಿ ನೀವು ಆಯ್ಕೆ ಮಾಡಿ. ಆಗ ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಮಕ್ಕಳಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯತೆ ಇದೆ. ಆ ಕೆಲಸ ತಾವು ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಅದು ಮಾಡ್ತದೆ. ಒಂದು ವೇಳೆ ಇದಕ್ಕೆ ತಪ್ಪಿದ್ದೆ ಆದ್ರೆ ಮುಂದಿನ ಸಾರಿ ನಿಮ್ಮ 13ರಲ್ಲಿ ಏನೋ ಅನಾಹುತ ಆಯ್ತು, 2013ರಲ್ಲಿ ಏನು ಅನಾಹುತ ಆಯ್ತು ಕಾಂಗ್ರೆಸ್ ಪಕ್ಷಕ್ಕೆ, ಅದು ಮತ್ತೊಮ್ಮೆ ಆಗೋದು ಬೇಡ. ಈ ಸರ್ಕಾರ ಉಳಿಬೇಕು. ಈ ಸಾಮಾಜಿಕ ನ್ಯಾಯಕ್ಕೋಸ್ಕರ ಇರುವಂತ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ನ್ಯಾಯ ಕೊಡಬೇಕೆಂಬ ಮಾತನ್ನ ಹೇಳುತ್ತಾ ಮತ್ತೊಮ್ಮೆ ವಿನಂತಿ ಮಾಡಿ ಅತಿ ಬೇಗನೆ ಇನ್ನೊಂದು 2-3 ದಿವಸದಲ್ಲಿ ಒಳ ಮೀಸಲಾತಿಯ ಎಬಿಸಿಡಿ ವರ್ಗೀಕರಣದ ತೀರ್ಮಾನ ತೆಗೆದುಕೋಬೇಕೆಂಬ ಮಾತನ್ನ ಈ ಸರ್ಕಾರಕ್ಕೆ ವಿಜ್ಞಾಪಿಸಿ ನನಗೆ ಮಾತಾಡುವ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.